ಹಾಯ್ ಫ್ರೆಂಡ್ಸ್, ಇವತ್ತು ನೋವಿನ ಎಣ್ಣೆ ಮಾಡೋಣ ಅಂತ ಎಲ್ಲ ಐಟಮ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಲಕ್ಕಿ ಸೊಪ್ಪನ್ನು ಕ್ಲೀನಾಗಿ ಮಾಡಿ ತೊಳೆದು ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಗ್ರೈಂಡ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿದೆ, ಔಷಧಿ ಗುಣಗಳನ್ನು ಬಿಟ್ಕೊಡುತ್ತೆ ಎಣ್ಣೆಗೆ. ಆಮೇಲೆ ಇದಕ್ಕೆ ಶುಂಠಿನ ನಾನು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಆಮೇಲೆ ಕಾಳುಮೆಣಸು ಮತ್ತು ಪಚ್ಚೆ ಕರ್ಪೂರವನ್ನು ಮತ್ತೆ ಗ್ರೈಂಡ್ ಮಾಡ್ಕೋತೀನಿ. ಅದು ತುಂಬ ಚೆನ್ನಾಗಿ ನೈಸ್ ಬರಬೇಕು. ಆಮೇಲೆ ನಾನು ಗಾಣದ ಎಣ್ಣೆ, ಮಸ್ಟರ್ಡ್ ಆಯಿಲೇ ಹಾಕೋದು ಅದಕ್ಕೆ, ನೋವಿನ ಎಣ್ಣೆಗೆ. ಇದು ಯೂಸ್ ಮಾಡೋದು ಹೇಗೆ ಅಂದರೆ, ಚೆನ್ನಾಗಿ ಹಚ್ಚಿ ಎಲ್ಲಿ ನೋವಿರುತ್ತೆ ಅಲ್ಲಿಗೆ 1 ಗಂಟೆ ಅಥವಾ 2 ಗಂಟೆ ಬಿಟ್ಟು ತಣ್ಣೀರು ಹಿಡಿಬೇಕು. ಅವಾಗ ತುಂಬ ಚೆನ್ನಾಗಿದೆ ರಿಸಲ್ಟ್ ಬರುತ್ತೆ. ಇದು 10 ಲೀಟ್ರು ಸಾಸಿವೆ ಎಣ್ಣೆ ಹಾಕಿದರೆ ನಾವು 5 ರಿಂದ 6 ಲೀಟ್ರ್ ಬರೋವರೆಗೆ ಅದು ಕುದಿಬೇಕಂದ್ರೆ ಅಷ್ಟು ಚೆನ್ನಾಗಿ ಅದು ಬಾಯ್ಲ್ಡ್ ಆಗಬೇಕು. ಆವಾಗಲೇ ಅದರ ರಿಸಲ್ಟ್ ಚೆನ್ನಾಗಿ ಬರೋದು. ಆಮೇಲೆ ನಮ್ಮಲ್ಲಿ 100 ml ಪ್ಯಾಕು, ಆಮೇಲೆ 1/2 ಲೀಟ್ರ್ ಪ್ಯಾಕ್ ಸಿಗ್ತದೆ. ಇದು 1 ವರ್ಷ ಇದೇನು ಹಾಳಾಗಲ್ಲ, ಕ್ಲೀನಾಗಿ ಚೆನ್ನಾಗಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು.